ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗಿನ ಒಂದು ವಿಡಿಯೋ. ಬ್ಯಾಂಗ್ಳೂರಿಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರುಟೀನ್ ಅನ್ನೋದನ್ನ ಸ್ಟಾರ್ಟ್ ಮಾಡಲೇಬೇಕು. ಸೊ ಆ್ಯಸ್ ಯೂಶ್ವಲ್ ಅಲ್ಲಿ ಹಾಸನಲ್ಲಿ ಹೇಗೆ ಹಾಟ್ ವಾಟರ್ನ ಕುಡಿತಾ ಇದ್ದೆ, ಅದೇ ರೀತಿ ಇಲ್ಲೂ ಕೂಡ ಹಾಟ್ ವಾಟರ್, ಮತ್ತು ಅಲ್ಲಿ ಪ್ಲೇನ್ ಹಾಟ್ ವಾಟರ್ ತಗೋತಿದ್ದೆ. ಇಲ್ಲಿ ಹಾಟ್ ವಾಟರ್ ವಿತ್ ಲೆಮನ್ ಪ್ಲಸ್ ಬ್ಲ್ಯಾಕ್ ಜೀರಾನ ತಗೋತಾ ಇದ್ದೀನಿ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಬ್ಲ್ಯಾಕ್ ಜೀರಾ ಏನಕ್ಕೆ ತಗೋತಾರೆ ಅಂತ ಅಂದರೆ, ಇದು ಮೈಗ್ರೇನ್ ಏನಾದ್ರು ತುಂಬ ಹೈಪರ್ ಮೈಗ್ರೇನ್ ಏನಾದ್ರು ಇತ್ತು ಅಂತ ಅಂದರೆ ಬ್ಲ್ಯಾಕ್ ಜೀರಾನ ಇಂಟೇಕ್ ಮಾಡೋದ್ರಿಂದ ಮೈಗ್ರೇನ್ ಅನ್ನೋದು ಕಮ್ಮಿ ಆಗುತ್ತೆ. ಇನ್ ಕೇಸ್ ಏನಾದರೂ ಗುಡ್ ರಿಸಲ್ಟ್ ಬೇಕು ಅನ್ನೋ ಹಾಗಿದ್ರೆ, ಇನ್ನೂ ತುಂಬ ಗುಡ್ ರಿಸಲ್ಟ್ ಬೇಕು ಅನ್ನೋ ಹಾಗಿದ್ರೆ ಹಿಂದಿನ ದಿನ ನೈಟೇ 1 ಸ್ಪೂನ್ ಬ್ಲ್ಯಾಕ್ ಜೀರಾನ ನೆನೆ ಹಾಕಿ ಮಾರ್ನಿಂಗ್ ಅದರ ನೀರನ್ನ ಕುಡಿಯೋದ್ರಿಂದ ಒಂದು 15 to 20 ಡೇಸ್ ಒಳಗೆ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಮೆಡಿಟೇಷನ್ನ ನೀವು ತಗೋಬೇಕು. ಅದು ತಗೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಕುಡಿತಾ ಇದ್ದೆ. ಸೊ ಇದ್ರ ಜೊತೆ ಬಂದು ಅವಳು ಕೂಡ, ನನ್ನ ಮಗಳು ಕೂಡ ನನಗೂ ಬೇಕು ಕೊಡು ಅಂತ ಅಂತಿದ್ದಾಳೆ. ಸೊ ಅವಳಿಗೂ ಕೂಡ ಟೇಸ್ಟ್ ಮಾಡಿಸ್ದೆ. ಸೊ ಇಬ್ಬರು ಕೂಡ ಒಟ್ಟಿಗೆ ತಗೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನನ್ನ ಬ್ಯಾಂಗ್ಳೂರನ್ನ ಬಂದಾದಮೇಲೆ. ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆನೆ ನೈಟೇ ನಾನು ಬ್ಯಾಂಗ್ಳೂರಿಗೆ ಬಂದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನೆನೆ ನೈಟೇ ನಾನು ಬ್ಯಾಂಗ್ಳೂರಿಗೆ ಬಂದೆ. ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿ ಇತ್ತು, ಏನೋ ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಸೊ ಇವಾಗೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಇವಾಗ ಮಾಪಿಂಗ್ ಮಾಡಬೇಕು. ಆಲ್ರೆಡಿ ಟೈಮ್ ಬಂತು ಅಂದರೆ 11:15 ಆಗಿದೆ. ಸೊ 11:15 ಈಗ ಜಸ್ಟ್ ನಾನು 2 ವೀಲರ್ನ ಹಸ್ಬೆಂಡ್ ಆಫೀಸ್ ಹತ್ರ ಹಾಕ್ಬಿಟ್ಟು ಬಂದಿದ್ದು. ಅವ್ರನ್ನಲ್ಲಿ ಮೆಟ್ರೋ ಹತ್ರ ಡ್ರಾಪ್ ಮಾಡಿ ಸ್ವಲ್ಪ ಸಾಮಾನು ತರಬೇಕಿತ್ತು. ಸಾಮಾನು ತಂದೆ, ಬೇಸಿಕ್ ನೀಡ್ಸು. ಆಮೇಲೆ ಹೋಗಿ ತರೋಣ ಅಂತ ಅಂದ್ಬಿಟ್ಟು ಹಾಲು, ಮಾವಿನ ಹಣ್ಣು ಹಾಗೆ ತರಕಾರಿ ಸ್ವಲ್ಪ, ಹಾಗೆ ಆನಿಯನ್ಸು ತಗೊಬಂದಿದ್ದೀನಿ. ಹಾಗೆ ಇನ್ನು ಅಡುಗೆ ಮನೆ ವಿಚಾರಕ್ಕೆ ಬರೋ ಹಾಗಿದ್ರೆ ಸ್ವಲ್ಪ ಕ್ಲೀನಾಗಿದೆ, ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಒಂದು ರೇಂಜಿಗೆ. ಸೊ ನೋಡಿ, ರೂಮ್ಸ್ ಎಲ್ಲ ಕ್ಲೀನಾಗಿ ಇಡಬೇಕು. ಅದಾದಮೇಲೆ ಸ್ವಲ್ಪ ನಾನು ಹೇಳಿದ್ನಲ್ಲ, ಸ್ವಲ್ಪ ಬಿಸ್ನೆಸ್ ಸೆಟಪ್ಸ್ ಎಲ್ಲ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಅಂತ. ವಿಡಿಯೋ ಸೆಟಪ್ಸ್ ಎಲ್ಲ ಅದನ್ನು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಇಲ್ಲಿ ಮಾಡೋದಾ, ಈ ರೂಮಲ್ಲಿ ಮಾಡೋದಾ, ಆ ರೂಮಲ್ಲಿ ಮಾಡೋದಾ, ಇಲ್ಲ ಹಾಲಲ್ಲಿ ಮಾಡೋದಾ ಅಂತ. ಸೊ ನೋಡೋಣ. ಆಲ್ಮೋಸ್ಟ್ ನಾನು ಈ ವಾಲ್ ಹತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಮಾಡೋಣ ಅಂತ. ಬಟ್ ಇದು ಡಾರ್ಕ್ ಥೀಮಲ್ಲಿ ಇರೋದ್ರಿಂದ ಇಲ್ಲಿ ಬೇಡ ಅಂತ ನನಗೆ ಎಲ್ಲ ಸಜೆಸ್ಟ್ ಮಾಡೋ ಪ್ರಕಾರ ಇಲ್ಲಿ ಮಾಡೋಣ ಅಂತ ಇಲ್ಲಿ ಮಾಡಬೇಕು ಅಂತ ಅಂತಾರೆ. ಈ ಥೀಮು ಚೆನ್ನಾಗಿದೆ ಅಂತ. ಸೊ ನೋಡೋಣ ಎಲ್ಲಾಗುತ್ತೆ ಅಲ್ಲಿ ಮಾಡೋಣ. ಸೊ ಇನ್ನು ಇವತ್ತೆಲ್ಲ ಕ್ಲೀನಿಂಗೇ ಆಗೋಗುತ್ತೆ. ಕ್ಲೀನಿಂಗು ಸ್ವಲ್ಪ ಎಲ್ಲ ಕೆಲಸ ಇರೋದ್ರಿಂದ ಇವತ್ತೆಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸ್ವಲ್ಪ ಮಾಪಿಂಗ್ ಎಲ್ಲ ಇದೆ, ಮಾಪಿಂಗ್ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಎಲ್ಲ ಹಂಗಂಗೆ ಇದೆ. ಬಂದ ತಕ್ಷಣವೇ ಆಯಿಲಿಂಗ್ ಎಲ್ಲ ಮಾಡಿಕೊಂಡು ಮಕ್ಕಳು ಎಲ್ಲ ನೋಡಿ, ಇಲ್ಲಿ ಮಗ ಆಟ ಆಡ್ತಿದ್ದಾನೆ. 15 ದಿವಸ ಆಗಿಬಿಟ್ಟಿತ್ತಲ್ಲ ಅವನ ಆಟ ಸಾಮಾನು ಎಲ್ಲ ಬಿಟ್ಟೋಗಿ ಎಲ್ಲ ನೋಡ್ತಾ ಇದ್ದಾನೆ, ಯಾವ್ಯಾವ್ದೆಲ್ಲ ಇದೆ ಯಾವ್ಯಾವ್ದೆಲ್ಲ ಇಲ್ಲ ಅಂತ. ಸೊ ಅವನು, ಇಲ್ಲಿ ಮಗಳು, ಸೊ ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಅವ್ರ ಆಟ ಸಾಮಾನುಗಳೆಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ, ಯಾವ್ದ್ಯಾವ್ದಿಲ್ಲ ಯಾವ್ದ್ಯಾವ್ದಿದೆ ಅಂತ. ಸೊ ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು ಇದೆ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೈಟ್ ಸ್ವಲ್ಪ ತರಕಾರಿ ಸಾರನ್ನ ಮಾಡಿ ಬಿಸ್ನೆಸ್ ಎಲ್ಲ ಸೆಟಪ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬೇಕು ಇವತ್ತು. ಅದೇ ನನ್ನ ಏಮ್ ಇರೋದು ಇವತ್ತು. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ. ಹಾಗೆ ಕೆಲವೊಂದೊಂದು ವಿಚಾರಗಳನ್ನ ಮಾತಾಡಬೇಕು ಇವತ್ತು, ಅದನ್ನು ಕೂಡ ಮಾತಾಡಿ ಮುಗಿಸ್ತೀನಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬನ್ನಿ. ಸೊ ಎಲ್ಲಾದರೂ ಹೊರಗೆ ಹೋಗಿ ಬರ್ತಿದ್ದಂಗೆ ಮನೆ ಕ್ಲೀನಾಗಿದ್ರೂ ನಮಗೊಂದ್ಸಲ ಒಂಥರ ಮನಸ್ಸು ಕ್ಲೀನಾಗಿ ಮಾಡಬೇಕು ಅಂತಲೇ ಇರುತ್ತೆ. ಸೊ ಆ್ಯಕ್ಚುಲಾಗಿ ಈ ಸರಿ ಮನೆ ಕ್ಲೀನಾಗಿತ್ತು. ಸೊ ಆದರೂ ಮನೆ ಕ್ಲೀನ್ ಮಾಡಬೇಕು ಅಂತ ಸುಮ್ಮನೆ ಕಿತಾಪತಿ ಮಾಡ್ಕೊಂಡು ನಾನೇ ತೆಗೆದು ಕ್ಲೀನ್ ಮಾಡೋದಾಗಿತ್ತು. ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಪಿಂಗ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ಅಂತೂ ಇತ್ತು. ಯಾಕಂದರೆ ಲಾಸ್ಟ್ ಟೈಮ್ ಹೋಗಿದ್ದು ನಾನು ಫೋಲ್ಡೇ ಮಾಡಿರಲಿಲ್ಲ, ಹಂಗೆ ತೊಗೊಂಡು ಹೋಗ್ಬಿಟ್ಟಿದ್ದೆ. ರೆಸಾರ್ಟ್ಗೆ ಹೋಗಿದ್ದು ಎಲ್ಲ ತಂದಲ್ಲೇ ಇಟ್ಬಿಟ್ಟು
ಅಂದ್ಬಿಟ್ಟು ಡಂಪ್ ಮಾಡಿ ವಾಶ್ ಮಾಡಿ ಹಂಗೆ ತೊಗೊಂಡೋಗಿದ್ದು. ಅದನ್ನು ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟು ಇವಾಗ ಮತ್ತೆ ಈ ಸರಿ ತಂದಿದ್ದೆಲ್ಲ ಮತ್ತೆ ರೀವಾಶ್ ಹಾಕ್ತೀನಿ. ಅಲ್ಲಿ ಅಮ್ಮನ ಮನೇಲಿ ವಾಶ್ ಮಾಡ್ಕೊ ಬಂದಿದ್ರು ನಾನು ಮತ್ತೆ ರೀವಾಶ್ ಹಾಕಿ ನಾನು ಫೋಲ್ಡ್ ಮಾಡಿ ಇಡೋದು ನಾನು. ಸೊ ಹಾಗೆ ಎಲ್ಲಾದರೂ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ನನಗೆ ಅದು ಎಷ್ಟೇ ವಾಶ್ ಆಗಿದ್ರು ಅಷ್ಟೇ, ಡ್ರೈ ವಾಶ್ ಕೊಟ್ಟಿದ್ರು ಅಷ್ಟೇ, ನಾನು ವಾಶ್ ಮಾಡೇ ಇಡೋದು. ಸೊ ವಾಶ್ಗೆಲ್ಲ ಹಾಕಿ ಇಲ್ಲಿ ಹೆಂಗೆ ಅಂದರೆ ಬ್ಯಾಂಗ್ಳೂರಿನಲ್ಲಿ ಹಾಸನ್ ಫುಲ್ ಮಳೆನಾದರೂ ಬರುತ್ತೆ, ಇಲ್ಲಿ ಮಳೆನೂ ಇಲ್ಲ, ಬರೀ ಚಳಿ ನೋಡಿ. ಈ ಥರ ವೆದರು ಚಿಲ್ಡ್ ವೆದರ್ ಅಂತ ಅಂದರೆ ಸಿಕ್ಕಾಬಟ್ಟೆ. ಹಾಸನಲ್ಲಿ ಅಟ್ಲೀಸ್ಟ್ ಮಳೆನಾದರೂ ಬಂದು ನೀರಾದರೂ ಕೊಚ್ಕೊಂಡು ಹೋಗುತ್ತೆ, ಇಲ್ಲ ಹಂಗೂ ಇಲ್ಲ. ಸೊ ಆ ಥರ ಬಟ್ಟೆ ಹೆಂಗಪ್ಪ ಒಣಗಿಸೋದು ಅಂತ ಅನ್ನಿಸ್ಬಿಡುತ್ತೆ. ಸೊ ಅದೆಲ್ಲ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇವತ್ತಿನ ವಿಷಯ ಏನಪ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನನ್ನ ಮಗಳು ಏನು ಕತೆ ಮಾಡಿದ್ದಾಳೆ ಅಂತ ನೋಡಬೇಕು ಅಂದರೆ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನನ್ನ ಮಗಳು ಎಂಥ ಕೆಲಸ ಮಾಡಿದ್ದಾಳೆ ಅಂತ. ಹಾಗೆ ಇನ್ನೊಂದು ಕೆಲಸ ಏನು ಹೇಳಬೇಕು ಅಂತ ಅಂದರೆ, ನಾನು ವ್ಲಾಗನ್ನ ಇನ್ಮೇಲೆ ರೆಗ್ಯುಲರಾಗಿ ಆಗ್ತಾ ಹೋಗ್ತೀನಿ, ಅದರಲ್ಲೂ ನಾನ್ ಫಿಲ್ಟರ್ಡಾಗಿ ಆಗ್ತಾ ಹೋಗ್ತೀನಿ. ಫಸ್ಟೆಲ್ಲ ಹೇಗೆ ನಾನ್ ಫಿಲ್ಟರ್ಡ್ ಮಾಡಿ ಹಾಕ್ತಾ ಇದ್ದೆ, ಸೊ ಅದೇ ರೀತಿಯಾಗಿ ಆಗ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ನೋಡಿ ನನ್ನ ಮಗಳು ಏನು ಕೆಲಸ ಮಾಡಿಸಿದಾಳೆ ನೀವೆಲ್ಲ ಅನ್ಕೋತಾ ಇದ್ದೀರಾ ಅಲ್ವಾ, ಸೊ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ. ಸೊ ಸೀರಿಯಸ್ಲಿ ಈ ಒಂದು ವಿಡಿಯೋ ನೋಡಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು, ಲಿಟ್ರಲಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಸೊ ಹೆಣ್ಮಕ್ಳು ಇರಬೇಕಪ್ಪ ಹಿಂಗೆಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಫೀಲ್ ಆದೆ. ಸೊ ಆಮೇಲೆ ಅವಳು ಏನಕ್ಕೆ ಈ ಥರ ಕೂತ್ಕೊಂಡ್ಲು ಅಂತ ನಿಮ್ಗೆ ಈಗಾಗಲೇ ಕ್ಲೂ ಗೊತ್ತಾಗಿರ್ಬೋದು ಏನಕ್ಕೆ ಅವಳು ಹಿಂಗೆ ಕೂತ್ಲು ಅಂತ. ಸೊ ಅವಳಿಗೆ ತುರಿಬೇಕಾದ್ರೆ ಕಾಯಿ ತಿನ್ನೋದು ಸಿಕ್ಕಾಬಟ್ಟೆ ಇಷ್ಟ. ಅರ್ಧ ಹೋಳು ಕಾಯಿ ಕೊಟ್ಟರು ಆರಾಮಾಗಿ ತಿನ್ಬಿಡ್ತಾಳೆ. ಸೊ ಕಾಯಿ ತುರಿತೀನಿ ಅನ್ನೋ ಒಂದು ಕ್ಲೂ ಸಿಕ್ತ ಅವಳಿಗೆ. ಎಲ್ಲ ನೀಟಾಗಿ ಹೆಲ್ಪ್ ಎಲ್ಲ ಮಾಡಿದ್ಲು, ಬಂದಳು, ನೀಟಾಗಿ ಊಟಕ್ಕೆ ಕೂತ್ಕೊಳ್ಳೋರ ಥರ ಕೂತ್ಕೊಂಡ್ಳು, ಅಮ್ಮಂಗೆ ಮುತ್ತು ಕೊಟ್ಲು, ಎಲ್ಲ ಮಾಡಿದ್ಲು, ಮುದ್ದಾಡಿದ್ಲು. ನೆಕ್ಸ್ಟು ನೋಡಿ ಹೆಂಗೆ ಕೈ ಹಾಕ್ತಾಳೆ ಇವಾಗ ನೋಡಿ, ಎಲ್ಲ ಗಲೀಜಾಗಿದೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈ ಹಾಕೋಕ್ಕೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬರ್ತಾಳೀಗ. ಸೊ ಈ ರೀತಿಯಾಗಿ ಮಾಡ್ತಾ ಕೈ ಹಾಕೇ ಬಿಟ್ಲು. ಕೈ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳು ಹೆಂಗೆ ಅಂತ ಅಂದರೆ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಏನೇ ಇದು ಮಾಡಿದ್ರೂ ಬಿಡಲ್ಲ ಅವಳು. ಕಾಯಿ ತಿನ್ನೋದು ಅಂದರೆ ಅವಳಿಗೆ ಅಷ್ಟೊಂದು ಇಷ್ಟ. ಸೊ ನಿಮ್ಮನೇಲೂ ಮಕ್ಕಳು ಹೀಗೆ ಮಾಡ್ತಾರಾ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.